ಗುರುಗಳೇ ಪ್ರತಿಯೊಬ್ಬ ಮನುಷ್ಯಗೂ ಅವ್ರದೇ ಆದ ಜನ್ಮ ಗುರು ಅಂತ ಇದ್ದೇ ಇರ್ತಾರೆ. ಹ್ಮ್. ಸೊ ಇವಾಗ ಭೌತಿಕ ಜೀವನದಲ್ಲಿ ಇದ್ದ ತಕ್ಷಣ ಕಷ್ಟಗಳು ಬಂದಾಗ ಯಾವ್ದಾರ ಗುರುಗಳ ಮಾರ್ಗದರ್ಶನ ಇದ್ರೆ ಜೀವನ ಉದ್ಧಾರ ಆಗುತ್ತೆ ಅನ್ಕೊಂಡು ನಾವು ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕಾ ಅಥವಾ ಗುರುಗಳಿಗೂ ಆ ಸೂಚನೆ ಸಿಗುತ್ತಾ ಯಾವ ಸಮಯಕ್ಕೆ ನಮ್ಮನ್ನ ಭೇಟಿ ಮಾಡಿ ನಮ್ಗೆ ಮಾರ್ಗದರ್ಶನ ಕೊಡ್ಬೇಕು ಅಂತ? ಎಷ್ಟು ಮಟ್ಟಿಗೆ ಅದು- ಸಮಂಜಸ ಹುಡ್ಕೊಂಡು ಹೋಗೋದು ಅಥವಾ ಅವ್ರಿಗೂ ನಮಗೂ ಇಂಟರ್ ಕನೆಕ್ಟೆಡ್ ಆಗಿ ಅವ್ರು ನಮ್ಮ ಮುಂದೆ ಬರ್ತಾರೆ ಅನ್ನೋದು ಕಾಯುವುದು? ಇಲ್ಲಿ ಎರಡೂನು ಬೇಕಾಗುತ್ತೆ. ಒಂದು ಪುರುಷ ಪ್ರಯತ್ನನೂ ಬೇಕೇ ಬೇಕು. ಎರಡನೇದು ಫಾಸ್ಟ್ ಲೈಫ್ ಇನ್ಫ್ಲೂಯೆನ್ಸ್ ಇರಬೇಕು. ಇಲ್ಲಿ ಮರದಲ್ಲಿ ಹಣ್ಣು ಆಗಿರ್ಬೇಕು, ಪಕ್ಷಿ ಕೂಡ ಅದ್ರ ಕಡೆಗೆ ವಾಲ್ಬೇಕು, ಆವಾಗ್ಲೇನೆ ಅದು ಸಿಂಕ್ ಆಗೋದು. ಇಲ್ಲೂ ಅದೇ ತರ ನಿಮ್ ಫಾಸ್ಟ್ ಲೈಫ್ ಇನ್ಫ್ಲೂಯೆನ್ಸ್ ಇರಬೇಕು. ಇಷ್ಟು ದೂರ ನೀವು ಬರ್ದಿದ್ದೀರಾ ಅಂತಂದ್ರೆ ಯು ಗಾಟ್ ಎ ಫಾಸ್ಟ್ ಲೈಫ್ ಇನ್ಫ್ಲೂಯೆನ್ಸ್. ಇಟ್ಸ್ ನಾಟ್ ಸೋ ಈಸಿ. ಯಾಕಂದ್ರೆ ಈ ಸಂಡೆ ಬಂದ್ರೆ ಎಷ್ಟೋ ಜನಕ್ಕೆ ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು, ನಾನು ಒಳ್ಳೆ ಫುಡ್ ತಿನ್ಬೇಕು, ಒಳ್ಳೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಇರೋಂಥ ಜನರೇಷನ್ ಅಲ್ಲಿ ಬರ್ಬೇಕು ಅಂತಂದ್ರೆ ನಿಮ್ಗೆ ಆ ಫಾಸ್ಟ್ ಆಫ್ ಇನ್ಫ್ಲೂಯೆನ್ಸ್ ಇರಬೇಕು, ಆ ಜಿಜ್ಞಾಸೆ ಇರಬೇಕು. ಎರಡನೇದು ಪುರುಷ ಪ್ರಯತ್ನನೂ ಬೇಕು. ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ ನೀವು. ಬರತ್ತೆ ಅನ್ಕೊಂಡಿದ್ರೆ ಆಗೋದಿಲ್ಲ. ಪುರುಷ ಪ್ರಯತ್ನ ತುಂಬಾ ಮುಖ್ಯ. ಫಾಸ್ಟ್ ಲೈಫ್ ಇನ್ಫ್ಲೂಯೆನ್ಸ್ ಎಷ್ಟು ಇಂಪಾರ್ಟೆಂಟು, ಪುರುಷ ಪ್ರಯತ್ನ ಕೂಡ ಅಷ್ಟೇ ಮುಖ್ಯ. ಎರಡೂ ಬೇಕಿಲ್ಲಿ. ಮತ್ತೆ ಯಾವ್ದು ಸೂಚನೆಗಳು ಬರೋದಿಲ್ಲ ನಮ್ಗೆ. ಸೂಚನೆಗಳು ಇನ್ಬಿಲ್ಟ್ ಬಂದ್ಬಿಡ್ತಾ ಹುಡ್ತಾನೆ ನಮ್ಗೆ. ಯೋಚನೆ ಮಾಡಿ ನೋಡಿ ಒಂದ್ಸರಿ, ಅರ್ಥ ಆಗತ್ತೆ. ಸೂಚನೆಗಳು ನಾವು ಚಿಕ್ಕ ವಯಸ್ಸಿಂದಾನೇ ಅದು ನಮ್ಗೆ ಸೂಚನೆಗಳು ಬರ್ತಾನೆ ಇರ್ತದೆ. ಇನ್ಬಿಲ್ಟ್ ಇನ್ಬಿಲ್ಟ್ ಅದು. ಚಿಕ್ಕ ವಯಸ್ಸಲ್ಲೇ ವಿಭಿನ್ನತೆ ಅನ್ನೋದು ಬರುತ್ತೆ ಕೆಲವರಿಗೆ, ನಿಮ್ಮಂತ ಜ್ಞಾನಿಗಳಿಗೆ. ಇಲ್ಲ, ನಿಮ್ ಅಂದ್ರೆ ಕರ್ಮಗಳು ಕಳ್ದಿಲ್ಲ, ಅದಕ್ಕೆ ಗುರುಗಳು ನಿಮ್ಗೆ ಸಿಕ್ಕಿಲ್ಲ, ನೀವ್ ಆ ಸಮಯ ಬಂದಾಗ ಅವರೇ ನಿಮ್ಗೆ ಕಾಣಿಸ್ಕೊಳ್ತಾರೆ ಅಂತಾರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ಎಂತದಿಲ್ಲ ಅದೆಲ್ಲ ಏನು ಇಲ್ಲ. ನೀವು ಹುಡುಕಕ್ಕೆ ನಿಮ್ಮ ಥಾಟ್ ಎಲ್ಲಿಂದ ಬಂತು? ವೇರ್ ಇಟ್ ಕಮ್ಸ್. ಅದ್ ಬರ್ಬೇಕು ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಆಕ್ಷನ್ ಆಗಿರ್ಬೇಕಲ್ಲ, ರಿಯಾಕ್ಷನ್ ಆಗ್ಬೇಕು ಅಂದ್ರೆ. ವಿತೌಟ್ ಆಕ್ಷನ್ ದೇರ್ ಇಸ್ ನೋ ರಿಯಾಕ್ಷನ್. ಇಸ್ ಇಟ್ ಆರ್ ನಾಟ್? ಎಸ್. ನಿಮ್ಮಲ್ಲಿ ಆಕ್ಷನ್ ಯಾವಾಗ ಆಗಿದೆ? ಇಫ್ ಇಟ್ ಈಸ್ ಪ್ರೆಸೆಂಟ್ ಲೈಫ್ ಆರ್ ಫಾಸ್ಟ್ ಲೈಫ್. ಬಟ್ ಯಾವಾಗೂ ಆಕ್ಷನ್ ಆಗಿದೆ, ಅದ್ರ ರಿಯಾಕ್ಷನ್ ಏನಾಗ್ತಾ ಇರುತ್ತೆ, ನಿಮ್ಗೆ ಥಾಟ್ಸ್ ನ ಅದು ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ಆ ಥಾಟ್ಸ್ ಬರ್ತಾ ಇರ್ತದೆ, ನಿಮ್ಗೆ ಬರ್ತಾ ಇದ್ದಾಗ ಹುಡುಕಕ್ ಸ್ಟಾರ್ಟ್ ಮಾಡ್ತೀರಾ. ಮತ್ತೆ ಗುರುದೇನಿದೆ ಅಲ್ಲಿ ಕೆಲಸ? ಗುರುದೇನಿಲ್ಲ, ಬಾಹ್ಯ ಗುರು ಏನು ಇಲ್ಲ. ಗುರು, ನಿಜವಾದ ಗುರು ಇರೋದು ಒಳಗಡೆ ಇದೆ. ಬಾಹ್ಯದಲ್ಲಿ ಏನಂದ್ರೆ ಟೀಚರ್, ಯಾರು ಗುರುಗಳಿಲ್ಲ, ಟೀಚರ್ಸ್. ಅವ್ರು ಟೀಚ್ ಮಾಡ್ತಾರೆ, ನೀವು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಹಿಂಗಾಗ್ಬೇಕು. ಪ್ರಾಪ್ತಿ ಇರ್ತದೆ ನಿಮ್ಗೆ, ಆ ಟೀಚಿಂಗ್ ಅನ್ನೋದು ಸಿಗತ್ತೆ. ನಿಮ್ ಪುರುಷ ಪ್ರಯತ್ನನೂ ಬೇಕು ಅದಕ್ಕೆ. ಒಳಗಡೆ ಇರೋ ಗುರು ದಾರಿ ತೋರಿಸ್ತು. ಈಗ ನಿಮ್ಗೆ ಆಗ್ಲೇ ನಿಮ್ಗೆ ಏನ್ ಅನುಭವ ಆಯ್ತು ಹೇಳಿ? ಇಲ್ಲಿವರೆಗೂ ಗಮನ ಇರ್ಲಿಲ್ಲ ನಾನು ಉಸಿರಾಟದ ಬಗ್ಗೆ, ಖಂಡಿತ ಇರ್ಲಿಲ್ಲ. ಬಟ್ ಸ್ವಲ್ಪ ಹೊತ್ತು ಈಗ ಇಲ್ಲಿ ಪ್ರಶಾಂತವಾಗಿ ಕೂತು ಮಾಡಿದಾಗ ಆ ಒಂದು ಅನುಭವ ಖಂಡಿತ ಬಂತು. ಮತ್ತೆ ದುಃಖ ಆಯ್ತು, ದುಃಖನೂ ಆಯ್ತು. ಅದು ಏನಕ್ಕಂತ ಗೊತ್ತಾಗ್ಲಿಲ್ಲ, ಕಣ್ಣಲ್ಲಿ ನೀರು ಬಂದಿತ್ತು. ಮಾಡ್ಬೋದು ಅಂತ ಅನಿಸ್ತು, ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಅಲ್ಲಿಗೆ ಏನೋ ಒಂದು ಸಮಥಿಂಗ್, ಏನೋ ಒಂದು ರಿಯಾಕ್ಷನ್ಸ್ ಆಗಿದೆ ಅಲ್ಲಿ. ಹೌದು, ಒಂದು ಪಾಸಿಟಿವ್ ವೈಬ್ ಬಂತು. ಅಂದ್ರೆ ನಿಮ್ಗೆ ಅನುಭವಕ್ಕೆ ಬಂತಲ್ವಾ, ಅದನ್ನೇ ಹೇಳೋದು. ನಾನ್ ಮಾಡಿ ನನ್ನ ಅನುಭವಕ್ಕೆ ಬಂತಂದ್ರೆ ನಾನು ಅದನ್ನೇ ನಿಮ್ಗೆ ಹೇಳಿ ಅನುಭವವನ್ನ ಮಾಡಿಸ್ಬೇಕು. ದಟ್ ಈಸ್ ರೈಟ್ ವೇ. ಅದು ಇಲ್ಲೊಂದು ಆದ್ರೆ ಅದು ಸರಿ ಇಲ್ಲ. ಇಲ್ಲಿ ಏನಿದೋ ಇಲ್ಲೂ ಅದೇ ಬರ್ಬೇಕು, ಇಲ್ಲೇನು ಬಂತೋ ಇಲ್ಲೂ ಅದೇ ಇರ್ಬೇಕು. ಅದು ಪರ್ಫೆಕ್ಟ್ ಅಂತ ಅರ್ಥ. ನಿಮ್ಗೆ ಅನುಭವ ಆಗ್ತಾ ಇದೆ. ಎಷ್ಟೊತ್ತು ಮಾಡಿದ್ರಿ ನೀವು? ಸ್ವಲ್ಪ ಹೊತ್ತೇ ಮಾಡಿದ್ದು, ಆದ್ರೂ ಅನುಭವ ಬಂತು ಅಂತಂದ್ರೆ ಅದು ನ್ಯಾಚುರಲ್ ಅಲ್ವಾ? ಕೆಲವೊಂದು ಮಾಡ್ಬೇಕು ಅಂತ ಮನಸ್ಥಿತಿ ಇದ್ದಾಗ ಮಾಡಕ್ಕಾಗಲ್ಲ ಅಂದಾಗ ಒಂದು ಛಲ ಉಟ್ಕೊಂಡು ಮಾಡ್ಬೇಕು ಅಂತ ಒಂದ್ ನಿರ್ಧಾರ ಮಾಡಿದೆ. ಯಾಕಾಗಲ್ಲ ಅನ್ನೋದ್ ಬಂತು. ಕೆಲವರು ಆಗಲ್ಲ ಅಂತಾನೆ ಹೇಳಿದ್ರು. ಆತರ ಎಲ್ಲ ಯಾವ್ದು ಇಲ್ಲ.
ಆಗದೆ ಇರೋಂಥದ್ದು ಯಾವುದು ಇಲ್ಲ. ಯಾಕಂದ್ರೆ ಈ ದೇಹನ ಪಡೆಯೋದಿಕ್ಕೆ 300 ಮುಕೋಟಿ ದೇವತೆಗಳು ದೇ ಆರ್ ವೈಟಿಂಗ್ ಫಾರ್ ದಿಸ್ ಏನೋ ಮೆಟೀರಿಯಲಿಸ್ಟಿಕ್ ಲೈಫ್. ಅವರು ಈ ಮೆಟೀರಿಯಲಿಸ್ಟಿಕ್ ಲೈಫ್ಗೋಸ್ಕರ ವೈಟ್ ಮಾಡ್ತಿದ್ದಾರೆ. ನಮ್ಗಾದ್ರೂ ಫ್ಯೂ ಇಯರ್ಸ್ ಅಷ್ಟೇ, ಅವ್ರಿಗೆ ಸೋ ಮೆನಿ ಯುಗಾಸ್. ಅವ್ರು ಎಷ್ಟೋ ಯುಗಗಳು ವೈಟ್ ಮಾಡಬೇಕು ಮಾನವನ ಲೋಕಕ್ಕೆ ಬರಬೇಕು ಅಂತಂದ್ರೆ ಅವ್ರಿಗೋಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ. ಅದು ಫಿನಿಶ್ ಆಗೋರ್ಗು ಅವ್ರು ಬರಂಗಿಲ್ಲ. ಅವ್ರು ಕೂಡ ವೈಟ್ ಮಾಡ್ತಿದಾರೆ ಈ ಬಾಡಿ ತೆಗೆದುಕೋಬೇಕು, ಈ ಮಾನವ ಲೋಕಕ್ಕೆ ಬರಬೇಕು ಅಂತೇಳಿ. ಅಂತಂದ್ರೆ ಈ ಬಾಡಿ ನಮ್ಗೆ ಬಂದ್ರೆ ನಾವ್ ಎಷ್ಟೇ ಅದೃಷ್ಟವಂತರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದ್ರಲ್ಲಿ ಪಾಪ ಎಲ್ಲಿ, ಪುಣ್ಯ ಎಲ್ಲಿ, ಅದ್ರಲ್ಲಿ ಆಗೋದಲ್ಲಿ, ಆಗದೆ ಇರೋದೆಲ್ಲಿ ಹೇಳಿ. ಅದೇ ಅವ್ರ ಬ್ರೈನ್ ಲೆವೆಲ್ಸ್ಗೆ, ಅವ್ರ ಬ್ರೈನ್ ಕೆಪಾಸಿಟಿಗೆ ತಕ್ಕಟ್ಟಾಗಿ ಒಬ್ಬರು ಒಂಥರ ಹೇಳ್ತಾರೆ. ಕರ್ಮಗಳು ಕಳಿಬೇಕು, ಕರ್ಮಗಳು ಕಳ್ದಿಲ್ಲ, ಅದಕ್ಕೆ ಆಗ್ತಿಲ್ಲ ಅನ್ನೋ ಒಂದು. ಕರ್ಮಗಳು ಎಲ್ಲಿದ್ದಾವೆ? ಮನಸ್ಸಿರೋನ್ಗೆ ಕರ್ಮ ಇದೆ, ಮನಸ್ಸಿಲ್ದಿರೋನ್ ಕರ್ಮ ಮನಸ್ಸಿದೆ. ಅದೇ ಇವಾಗ ಇವಾಗ ಹೋಗಿ ಕೇಳಿದಾಗ ಹಾಗೆ ಕರ್ಮಗಳು ಕಳಿಬೇಕು, ಇವಾಗ ನಿಮ್ಗೆ ಅದಕ್ಕೆ ಆಗ್ತಿಲ್ಲ. ಈಗ ಆಲ್ರೆಡಿ ಸಮಯ ಆಗೋಗ್ಬಿಟ್ಟಿದೆ, ಬೇಗ ತಿಳ್ಕೊಬೇಕು, ಕಲ್ತ್ಕೋಬೇಕು ಅನ್ನೋದು ಒಂದು. ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್ ಇದೆ, ತುಂಬಾ ಇದೆ, ಕರೆಕ್ಟ್ ಇದೆ. ಬಟ್ ಅದಕ್ಕೆ ರೈಟ್ ಆನ್ಸರ್ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಈಗ ಒಂದು ವೆಹಿಕಲ್ ಬೇಕು. ಏನಕ್ಕೆ ಬೇಕು? ಏನೋ ನೀಡ್ ಇದೆ ಬೇಕು. ಆ ನೀಡ್ ಇದ್ರೂ ಕೂಡ ವೆಹಿಕಲ್ ಹೇಗ್ ಬೇಕು? ನಿಮ್ ಮನ್ಸಲ್ಲಿ ಅನ್ಕೊಂಡಿದ್ದೀರಾ ಬೇಕು. ಆ ಮನ್ಸಲ್ಲಿ ಅನ್ಕೊಂಡಿದ್ದ ಕಾರಣ ಏನಾಗುತ್ತೆ, ಒಂದಷ್ಟು ಕರ್ಮಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿ. ನಿಮ್ ಮನ್ಸಲ್ಲಿ ಬೇಡ ಅನ್ಕೊಂಡ್ರೆ ಎಲ್ಲಿ ಕರ್ಮ ಸ್ಟಾರ್ಟ್ ಆಗ್ತದೆ ಹೇಳಿ? ಕರ್ಮ ಅನ್ನೋದು ನಮ್ ಕೈಯಲ್ಲಿದೆ. ನಾವ್ ಮಾಡದೆ ಕರ್ಮ, ಮಾಡಿಲ್ಲ ಅಂದ್ರೆ ಏನಿಲ್ಲ. ಹಿಂದೆ ಮಾಡಿರೋ ಕರ್ಮಗಳ ಅನುಸಾರವಾಗಿ ಈಗಿನ ಜನ್ಮ ಏರ್ಪಟ್ಟಿರ್ತದೆ. ಬಟ್ ಈಗಿರೋ ಈ ಪ್ರೆಸೆನ್ಸ್ ನಮ್ದಲ್ವಾ, ಕರ್ಮದಲ್ಲ. ಈ ಪ್ರೆಸೆನ್ಸ್ ನಮ್ದಿದು. ನೀವ್ ಹಿಂದೆ ಏನ್ ಮಾಡಿದ್ರಿ, ಈಗ ನೀವ್ ಅನ್ಭವಿಸ್ತಾ ಇದ್ದೀರಾ. ಈಗ ಮಾಡೋದು ಮುಂದಕ್ಕೆ ಫ್ಯೂಚರ್ಗಲ್ವಾ? ಇದು ಲಾಜಿಕ್. ಇದು ಹಿಂದೆ ಮಾಡಿದ್ದು ನಮ್ಗೆ ಇವಾಗ ನಾವು ಪ್ರಾರಬ್ಧ ಏನಿದೆಯೋ ಅದನ್ನ ಈಗ ಪ್ರೆಸೆಂಟ್ ಅಲ್ಲೇ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಈಗ ಪ್ರೆಸೆಂಟ್ ಏನ್ ಮಾಡ್ತೀರೋ ಫ್ಯೂಚರ್ ಅದು ನಿಮ್ದು. ನೀವು ಫ್ಯೂಚರ್ ಎಷ್ಟು ಬ್ರೈಟ್ ಆಗಿರ್ಬೇಕು, ಫ್ಯೂಚರ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಫ್ಯೂಚರ್ ಎಷ್ಟು ಯುನಿಕ್ ಆಗಿರ್ಬೇಕು, ಅದು ಯಾರ ಕೈಯಲ್ಲಿದೆ? ಮತ್ತೆ ಕರ್ಮ ಎಲ್ಲಿ ಬಂತಲ್ಲಿ? ಎಲ್ಲಾದು ಅದ್ರ ಮೇಲೆ ತಳ್ಬಿಡ್ಬಾರ್ದು. ಅದೇ ಯಾವ್ದೋ ಒಂದು ಇದೆ ಅಂತ ಎಲ್ಲಾನು ಅದ್ರ ಮೇಲೆ ತಳ್ಬಿಡ್ಬಾರ್ದು. ಆದ್ಮೇಲೆ ತಳ್ಬಿಟ್ರೆ ಏನಾಗುತ್ತೆ, ಅದು ಅದೇ ಆಗಿರ್ತದೆ, ನಾವೇ ಆಗಿರ್ತೀವಿ. ಅದಕ್ಕೆ ನಾವು ಏನ್ ಹೇಳ್ತೀವಿ, ಪುರುಷ ಪ್ರಯತ್ನ ತುಂಬಾ ಮುಖ್ಯ. ಅವೆಲ್ಲ ನಾವು ಅದ್ರ ಪಾಡಿಗೆ ಅದನ್ನ ಬಿಡಿ. ನಾವ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಫಲಾನುಫಲಗಳು ಅವ್ನು ಕೊಡ್ತಾ ಹೋಗ್ತಾ ಇರ್ತಾನೆ ಅಷ್ಟೇ. ಒಂದು ಮೆಕ್ಯಾನಿಕಲ್ ಇನ್ ನೇಚರ್ ಅದು. ನೀವು ಇವತ್ತೇನ್ ಮಾಡ್ತೀರಾ, ನಾಳೆ ಅದು ಬಂದೇ ಬರ್ತದೆ. ಅದರಲ್ಲೇ ಎರಡನೇ ಮಾತಿಲ್ಲ. ಸಾಧನೆಗೆ ಯಾವುದು ಅಡ್ಡ ಇಲ್ಲ, ಸಾಧನೆಗೆ ಯಾರು ಅಡ್ಡ ಇಲ್ಲ. ನಿಮ್ಮ ಮನಸ್ಸು ಮಾತ್ರನೇ ಅಡ್ಡ ಅಷ್ಟೇ. ಪ್ರತಿಯೊಬ್ಬರಿಗೂ ನಿಮ್ಮ ಮನಸ್ಸು ಅಷ್ಟೇ ಅಡ್ಡ, ಬಿಟ್ರೆ ಸಾಧನೆಗೆ ಯಾರು ಅಡ್ಡ ಮಾಡೋದಿಲ್ಲ. ಏನು ಅಡ್ಡ ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ. ಈ ಜಗತ್ತಲ್ಲಿ ಸಂಕ್ಷಿಪ್ತವಾಗಿರುವಂತ ಧರ್ಮ ಯಾವುದು ಅಂತಂದ್ರೆ ಏನ್ ಹೇಳಿದ್ವಿ ಆಗ್ಲೇ, ಸಹಿ ಧರ್ಮ ಸಪರ್ಯಾತು ಬ್ರಹ್ಮಪದ ಒಂದೇ ವೇದನಂ. ಆ ಬ್ರಹ್ಮ ಪದವನ್ನ ಸೇರೋದೇ ನಿಜವಾದ ಧರ್ಮ ಅಂತಂದ್ರೆ, ನಾವು ಧರ್ಮಿಗಳ ಅಧರ್ಮಿಗಳ? ಮತ್ತೆ ಈಗ ಧರ್ಮ ಕಾರ್ಯ ಮಾಡಿದ್ರೆ ಅಧರ್ಮ ಕಾರ್ಯ ಮಾಡ್ತಾ ಇದೀವ. ಅದ್ ಮಾಡಿಲ್ಲ ಅಂದ್ರೆ ಅಧರ್ಮ ಆಗುತ್ತೆ. ಬಿಟ್ರೆ ಎಷ್ಟೇ ದುಡ್ಡು ಮಾಡಿದ್ರು, ಹೆಸರು ಮಾಡಿದ್ರು, ಕೀರ್ತಿ ಪ್ರತಿಷ್ಠೆಗಳು ಬಂದ್ರು ಅಧರ್ಮಿಗಳೇ ಅವರು. ಯಾರು ಆ ಬ್ರಹ್ಮ ಪದವನ್ನ ಸೇರೋ ಪ್ರಯತ್ನ ಮಾಡ್ತಾರೋ ಇವರು ನಿಜವಾದ ಧರ್ಮವಂತರು ಅಂತ ಅರ್ಥ. ಕರುಣಾಮಯಿ ಸೃಷ್ಟಿ ಮಾಡಿ, ಇಷ್ಟು ಟೆಕ್ನಾಲಜಿನ ಇದು ಮಾಡಿ ನಮ್ಗೆ ಸಾಕಷ್ಟು ಪ್ರಾವಿಷನ್ಸ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಪರಮಾತ್ಮ. ಆತನನ್ನ ತಿಳ್ಕೊಂಡೆ, ಆತನನ್ನ ಮನಹೇವ ಮನುಷ್ಯ ನಮ್ ಕಾರಣ ಬಂದ ಮೋಕ್ಷಿಯೋಹೋ. ಬಂಧಕ್ಕೂ ಮೋಕ್ಷಕ್ಕೂ ಕಾರಣ ಮನಸ್ಸೇ, ಬೇರೆ ಇನ್ಯಾರು ಅಲ್ವೇ ಅಲ್ಲ. ಬಂದಿ ಯಾರು ಮಾಡಿದ್ರು ನಿಮ್ಮನ್ನ? ಮೋಕ್ಷ ಅನ್ನೋದು ನಿಜವಾಗ್ಲೂ ಇದೆಯಾ? ನಮ್ಮ ಮಹರ್ಷಿಗಳು ನಗ್ತಾರೆ, ಮೋಕ್ಷ ಅನ್ನೋದು ಇಲ್ವೇ ಇಲ್ಲ. ನೀವ್ ಮನ್ಸಲ್ಲಿ ಬಂದಿ ಆಗಿದ್ಯಾ ಅನ್ಕೊಂಡಿದ್ಯಾ, ಅದಕ್ಕೆ ನಿಂಗೆ ಮೋಕ್ಷ ಬೇಕು. ನೀನ್ ಯಾವ ಬಂಧನದಲ್ಲೂ ಇಲ್ಲ ಅಂದ್ರೆ ಮೋಕ್ಷ ಏನಕ್ ಬೇಕು ನಿನ್ಗೆ? ಮೋಕ್ಷ ಅನ್ನೋದು ಇಲ್ವೇ ಇಲ್ಲ ನಿಜ ಕೇಳ್ಬೇಕಂದ್ರೆ ಅಂತ ಹೇಳ್ತಾರೆ ಅವರು. ಎಲ್ಲ ಅರ್ಥ ಆಗೋದಿಲ್ಲ, ಸ್ವಲ್ಪ ಹೈ ಲೆವೆಲ್ಗೆ ಹೋಗ್ಬೇಕು. ಬಟ್ ಏನಂತಂದ್ರೆ ಇದೆಲ್ಲ ಮಾತುಗಳಿಗೆ ಅಷ್ಟೇನೆ, ಇದೆಲ್ಲ ಏನು ಇಲ್ವೇ ಇಲ್ಲ. ನೀವು ಕನ್ಸಲ್ಲಿ ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಇದು ಕನ್ಸು ಅಂದ್ಮೇಲೆ ನೀವ್ ಏನ್ ಮಾಡಿದ್ರೆ ಏನ್ ಪ್ರಯೋಜನ?
ಏನ್ ಮಾಡಿದ್ರು ನಾಳೆಗೆ ಹೋಗುತ್ತೆ ಇದು, ನೀರಲ್ಲಿ ಹೋಮ ಮಾಡ್ದಂಗೆ. ಈಗ ರತನ್ ಟಾಟಾ ಎಷ್ಟು ಜನ ಗೊತ್ತು ನಿಮ್ಮಲ್ಲಿ? ಎಲ್ರಿಗೂ ಗೊತ್ತು. ಎಷ್ಟೋ ಮಿಲೇನಿಯರ್ ಆತ ಅಲ್ವಾ? ಕೊನೆಗೆ ಏನ್ ಮಾಡ್ದ? ಎಲ್ಲಾನು ಇಲ್ಲೇ ಬಿಟ್ಟೋದ. ಅಂದ್ರೆ ಇಷ್ಟು ಶ್ರಮ ಏನಾಯ್ತು ಅಂತ, ಇಷ್ಟು ಶ್ರಮ ಏನಾಯ್ತು? ಅಷ್ಟಕ್ಕೆ ಇಷ್ಟ ಮಾಡ್ಬೇಕಾಗಿತ್ತ? ಎಲ್ಲೋದ ಇವಾಗ? ಮಾಡಿದೆಲ್ಲ ಎಲ್ಲೋಯ್ತು ಇವಾಗ? ಅನ್ಯ ವಿದ್ಯೆ ಪರಿಜ್ಞಾನಂ ಅವಶ್ಯಂ ಸರ್ವಂ ಭವೇತ್, ಬ್ರಹ್ಮ ವಿದ್ಯೆ ಪರಿಜ್ಞಾನಂ ಬ್ರಹ್ಮ ಪ್ರಾಪ್ತಿ ಕರ್ಮ ಸ್ಥಿರಮು ಅಂತ ಹೇಳಿದ್ರು ನಾರದ ಮಹರ್ಷಿರು. ವ್ಯಾಸ ಮಹರ್ಷಿರು ಮುಂತಾದ ಮಹರ್ಷಿಗಳೆಲ್ಲನು ಅನ್ಯ ವಿದ್ಯೆ ಪರಿಜ್ಞಾನ ಚತುಷ್ಷಷ್ಟಿ ಕಲೆಗಳಿದೆಯಂತೆ, 64 ಮಹಾವಿದ್ಯೆಗಳಿದೆಯಂತೆ. 64 ವಿದ್ಯೆಗಳನ್ನ ಕಲ್ತು ಅವರು ಮನಃಶಾಂತಿನ ಹಾಳು ಮಾಡ್ಕೊಂಡ್ಬಿಟ್ರಂತೆ. ನಾರದ ಮಹರ್ಷಿಗಳು, ವ್ಯಾಸ ಮಹರ್ಷಿಗಳು ಮುಂತಾದವರೆಲ್ಲಾನು ಮಹನೀಯರು ಮನಃಶಾಂತಿ, ಇಷ್ಟು ವಿದ್ಯೆಗಳು ಕಲ್ತು ಮನಃಶಾಂತಿ ಹಾಳು ಮಾಡ್ಕೊಂಡು ಮನಃಶಾಂತಿ ಸಿಗ್ತಾ ಇಲ್ಲ ನನಗೆ. ನಾನು ಮನಃಶಾಂತಿ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಕೊನೆಗೆ ಹುಡ್ಕೊಂಡು ಹೋಗಿ ನನ್ನ ಮನಃಶಾಂತಿಗೆ ಏನಾದ್ರೂ ಸಿಗತ್ತಾ ಅಂತ ನೋಡಿದ್ರೆ, ಕಡೆದಾಗಿ ಬ್ರಹ್ಮ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಜ್ಞಾನವನ್ನ ತಿಳ್ಕೊಂಡ್ರಂತೆ. ಬ್ರಹ್ಮಜ್ಞಾನ ಅನ್ನೋದೊಂದಿದೆ, ಅದನ್ನು ತಿಳ್ಕೊಂಡ್ರೆ ನಮಗೆ ಮನಃಶಾಂತಿ ಸಿಗತ್ತೆ ಅಂತೇಳಿ ಬ್ರಹ್ಮ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಜ್ಞಾನವನ್ನ ಕಲ್ತ್ಕೊಂಡು ಆ ಬ್ರಹ್ಮ ವಿದ್ಯೆಯನ್ನು ಆಚರಣೆ ಮಾಡಿದ್ರಂತೆ. ಮನಃಶಾಂತಿ, ಸುಖ, ಸಂತೋಷ, ನೆಮ್ಮದಿಗಳು ಸಿಕ್ತಂತೆ ಅವ್ರಿಗೆ. ಬ್ರಹ್ಮಜ್ಞಾನ ಅನ್ನೋದು ಅವ್ರಿಗೆ ಅರ್ಥ ಆಯ್ತಂತೆ ಅವಾಗ. ನೋಡಿ, ಯಾರು ಅವರು? ವ್ಯಾಸ ಮಹರ್ಷಿಗಳು. ಮಹಾಭಾರತ, ಭಗವದ್ಗೀತೆ, ನಾರದ ಭಕ್ತಿ ಸೂತ್ರಗಳು, ಬ್ರಹ್ಮಸೂತ್ರಗಳು, ಹಲವಾರು ಗ್ರಂಥಗಳನ್ನ ರಚನೆ ಮಾಡಿದಂಥವ್ರು, ಬರೆದಂಥವ್ರು ಅವರು. ಅಂಥವ್ರ ಮನಃಶಾಂತಿ ಹಾಳು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಾವ್ ಯಾವ ಲೆಕ್ಕ? ಮತ್ತೆ ಇಷ್ಟು ತಿಳ್ಕೊಂಡಷ್ಟೊತ್ತಿಗೆ ನನ್ ಗುರು ಅಂತಾನೆ, ನಾನ್ ದೇವ್ರು ಅಂತಾನೆ, ಇಷ್ಟು ತಿಳ್ಕೊಂಡಷ್ಟೊತ್ತಿಗೆ ನಾನು ಎಲ್ಲ ಅಂತಾನೆ. ಅವ್ರೇನ್ ಅನ್ಬೇಕು? ಯಾವತ್ತು ಮನುಕುಲಕ್ಕೆ ಏನಾದ್ರು ಮಾಡಿದ್ದಾರೆ ಅಂತಂದ್ರೆ ವ್ಯಾಸ ಮಹರ್ಷಿನೇ ಉನ್ನತ ಸ್ಥಾನದಲ್ಲಿ ಇರುವಂತದ್ದು. ಅಂತ ವ್ಯಾಸ ಮಹರ್ಷಿನೂ ಮನುಷ್ಯಾಂತಿ ಕಳ್ಕೊಂಡ್ರಂತೆ. ನಾವ್ 1 ಕೋಟಿ 2 ಕೋಟಿಯಿಂದ ಮನುಷ್ಯಾಂತಿ ಬರ್ತದ? ಹೇಳ್ತಾರೆ ದ್ರವ್ಯಂ ಇದಂ ಜಗತ್ತು ಅಂತ. ಆದ್ರೆ ಅದು ಸ್ವಲ್ಪ ಕಾಲ ಅಷ್ಟೇನೆ. ದುಡ್ಡು ಮುಖ್ಯ. ನಾವು ಸುಖಿಸ್ಬೇಕು ಅಂತಂದ್ರೆ, ಸಂತೋಷದಿಂದ ಇರ್ಬೇಕು ಅಂತಂದ್ರೆ ಧನಂ ಈಗಂ ಜಗತ್ ಅಂತ ಹೇಳ್ತಾರೆ. ಆದ್ರೆ ಅದು ಸ್ವಲ್ಪ ಮಟ್ಟಿಗೆ ಅಷ್ಟೇನೆ. ಆದ್ರಿಂದ ನಮ್ಗೆ ಸುಖಕ್ಕಿಂತ ದುಃಖನೇ ಜಾಸ್ತಿ. ಅದನ್ನ ಸೆಕ್ಯೂರಿಟಿಯಾಗಿ ಕಾಪಾಡ್ಕೊಳೋದಿಕ್ಕೆ ನಮ್ ಕೈಲಿ ಆಗೋದಿಲ್ಲ. ಅದಕ್ಕೆ ಬೇಕಾಗಿರುವಂತಹ ಪೋಸ್ಟಿಂಗ್ಸ್ ಬೇಕು, ಆಮೇಲೆ ನಾವು ಪೊಲಿಟಿಕ್ಸ್ಗೆ ಹೋಗ್ಬೇಕು, ಪವರ್ಸ್ ಬೇಕು ಅದನ್ನ ಕಾಪಾಡ್ಕೊಳೋದಿಕ್ಕೆ. ಅದಕ್ಕೆ ತಾನೇ ಪವರ್ ಬೇಕಾಗಿರೋದು. ಒಳ್ಳೇದ್ ಮಾಡಕ್ ಪವರ್ ಎಲ್ಲ ಬೇಕಾಗಿರೋದು. ನಮ್ಗಿರೋ ಬ್ಲಾಕ್ ಮನಿನ ನಾವು ಸೇಫ್ ಅಂಡ್ ಸೆಕ್ಯೂರ್ ಮಾಡ್ಕೊಳೋದಿಕ್ಕೆ ನಮ್ಗೆ ಪವರ್ಸ್ ಬೇಕು. ಅದಕ್ಕೆ ನಮ್ಗೆ ವೋಟ್ಸ್ ಬೇಕು, ಪೊಲಿಟಿಕ್ಸ್ಗೆ ಹೋಗ್ಬೇಕು. ಅದಕ್ಕೆ ಏನೋ ಒಂದು ವಸ್ತು ಇದೆ ಅಂದ್ರೆ ಅದನ್ನ ಶುಭ್ರತೆಯನ್ನ ಮಾಡ್ಬೇಕು. ಅದಕ್ಕೋಸ್ಕರ ನೀವು ಟೈಮನ್ನ ಸ್ಪೆಂಡ್ ಮಾಡ್ಬೇಕು. ನಿಮ್ ಜೀವನದಲ್ಲಿ 1 hour ತಿಂದ್ಬಿಡುತ್ತೆ ಅದು. ಯಾರು ಬುದ್ಧಿವಂತರಿದೆ? ಈಗ ಕಾರ್ ಇದೆ, ಡೈಲಿ ಅದನ್ನ ಕ್ಲೀನ್ ಮಾಡ್ಬೇಕು. ಇಲ್ಲಿಂದ ಬೇರೆ ಕಡೆ ಕ್ಲೀನಿಂಗ್ ಬಿಡ್ಬೇಕು ಅಂದ್ರೂ 1 hour ಹೋಗ್ಬೇಕು. ನಾವೇ ಕ್ಲೀನ್ ಮಾಡ್ತೀನಿ ಅಂದ್ರೂ 1 hour ಆಗುತ್ತೆ. ಏನ್ ಮಾಡಿದ್ರು 1 hour ತಿನ್ನತ್ತೆ ನಮ್ ಟೈಮ್. ಅದು ಯಾರು ಬುದ್ಧಿವಂತರು? ವಸ್ತುಗಳಿಗೆ ನಾವು ಆಕರ್ಷಿತರಾಗ್ತಾ ಇದೀವಿ. ಅದು ನಾವು ನಮ್ಗೆ ಸಮಯ ವ್ಯರ್ಥ ಆಗ್ತದೆ. ಅದು ಅವಶ್ಯಕತೆ ಇಲ್ಲ, ಬೇಡ ಅನ್ಕೊಂಡ್ಬಿಟ್ರೆ 1 hour ಸಮಯ ಉಳಿತು, ಅದು ಮೈಂಟೆನೆನ್ಸ್ ಉಳಿತು, ಆಮೇಲೆ ಅದಕ್ಕೆ ಬಂದಿ ಆಗಿಲ್ಲ ನಾವು. ನಿರಾಳತೆ. ಯಾರಾದ್ರೂ ಎತ್ಕೊಂಡು ಹೋಗ್ರಿ, ನನ್ನ ಕಾರೇ ಇಲ್ಲ. ಅದೇ ಪ್ರಶಾಂತತೆ, ಇನ್ನೇನು ಇಲ್ಲ. ಅಂದ್ರೆ ಇರಬಾರ್ದು ಅಂತಲ್ಲ ಇದರ್ಥ. ಬಟ್ ಏನಂತಂದ್ರೆ ನಮ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟಕ್ಕೆ ಇಟ್ಕೋಬೇಕು ನಾವು. ಕಮಿಟ್ಮೆಂಟ್ಸ್ ಬಿಟ್ರೆ ಅದಕ್ಕೆ ಮೀರಿ ಕಮಿಟ್ಮೆಂಟ್ಸ್ ಇಟ್ಕೊಬಾರ್ದು. ಅಂತ ಮಾನವ ಸುಖಿಸೋದಿಲ್ಲ. ಅವನು ದುಃಖಕ್ಕೆ ಗುರಿಯಾಗ್ಬಿಡ್ತಾನೆ ಅವನು. ನಾವಿವತ್ತು ಮಾಡ್ತಿರೋದು ಕಮಿಟ್ಮೆಂಟ್ಗೆ ಮೀರಿ ಇಟ್ಕೊಂಡಿದ್ವಿ ಎಲ್ಲ. ಪ್ರತಿಯೊಂದು ಶೇರ್ಸ್ ಅಲ್ಲಿ ಯಾವಾಗ್ಲೂ
ನಾವು 10 ರೂಪಾಯಿ ಇದೆ ಅಂತಂದ್ರೆ 2 ರೂಪಾಯಿ ಶೇರ್ಸ್ಗೆ ಹಾಕ್ಬೇಕು. ಇನ್ನ ಅದರಲ್ಲಿ 3 ರೂಪಾಯಿ ಬಂದು ನಾವು ಏನು ರಿಟರ್ನ್ಸ್ಗೆ ಹಾಕ್ಬೇಕು. ಇನ್ನು 5 ರೂಪಾಯಿನ ಸೇವಿಂಗ್ಸ್ ಮಾಡಬೇಕು. ಬುದ್ಧಿ ಮಹಾ ಓವರ್ ಸ್ಮಾರ್ಟ್. ಏನ್ ಮಾಡ್ತಾರೆ, 10 ರೂಪಾಯಿ ಇದ್ರೆ 10 ರೂಪಾಯಿ ಶೇರ್ಸ್ಗೆ ಹಾಕ್ಬಿಡೋದೆ. ಹೋಯ್ತಂದ್ರೆ ಹೋಯ್ತು ಒಂದೇ ಸೇರಿ. ಅವನೇನ್ ಮಾಡ್ತಾನೆ, ಅವನು ಕಳ್ಕೊಂಡ್ಮೇಲೆ ಸುಮ್ಮನೆ ಇರಲ್ಲ ಅವನು. ಮತ್ತೆ ಅದಕ್ಕೆ ಏನೇನೋ ಪ್ಲಾನ್ ಮಾಡ್ತಾನೆ, ಮತ್ತೆ ಇನ್ನೊಂದಷ್ಟು ಸಾಲ ಬಲ ಮತ್ತೆ ಶೇರ್ಸ್ ಕಟ್ತಾನೆ, ಮತ್ತೆ ಕಳ್ಕೊಂತಾನೆ. ಕೊನೆಗೆ ಜೀವನನೇ ಅವನಿಗೆ ಕಠಿಣ ಆಗ್ಬೋದು. ನಾವೆಲ್ಲ ಮಾಡೋದು ಇದೇನೆ. ನಾವ್ ಎಷ್ಟು ಕಮಿಟ್ಮೆಂಟ್ ಇದೆಯೋ ಅಷ್ಟಿಗೆ ಮಾಡ್ಕೊಳೋದಿಲ್ಲ, ಅದಕ್ಕೆ ಮೀರಿ ಮಾಡ್ಕೊಳಕ್ ಹೋಗ್ತೀವಿ, ನೆಮ್ಮದಿನ ಕಡಿಸ್ಕೊಂತೀವಿ. ಯಾಕಂದ್ರೆ ಎಲ್ಲ ಬಿಟ್ಟು ಹೋಗೋದಲ್ವಾ ಇಲ್ಲಿ. ಮತ್ತೆ ಇನ್ನೇನು ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ. ಮಾಯೆ ಏನ್ ಹೇಳ್ತಾರೆ ಸ್ವಾಮಿ, ನನ್ಗೆ ಎಷ್ಟು ಶಕ್ತಿ ಇದೆ ನನ್ನ ಮಾಯೆಗೂ ಅಷ್ಟೇ ಶಕ್ತಿ ಇದೆ ಅರ್ಜುನ. ನನ್ನ ಮಾಯೆನ ಗೆಲ್ಲೋದು ಅಷ್ಟು ಸುಲಭವಲ್ಲ. ಆದ್ರೆ ಯಾರು ನನ್ನ ಮಾರ್ಗದಲ್ಲಿ ನಡೀತಾನೋ ಅವನು ನನ್ನ ಮಾಯೆ ಏನು ಮಾಡಲಾಗದು, ಅವನು ನನ್ನನ್ನೇ ಸೇರ್ತಾನೆ ಕೊನೆಗೆ ಅಂತ ಸ್ವಾಮಿ ಮಾತು ಕೊಟ್ಟಿದ್ದಾರೆ ಭಗವದ್ಗೀತೆಯ ಮುಖಾಂತರ. ಈ ವೇದಾಂತ ವಾಕ್ಯಗಳನ್ನೆಲ್ಲ ನಾವು ತಿಳ್ಕೊಬೇಕು. ಸಾಧನೆ ಪವರ್ಫುಲ್ ಆಗಿ ನಿಂತ್ಕೋಬೇಕು ಅಂದ್ರೆ ಈ ವೇದಾಂತ ವಾಕ್ಯಗಳನ್ನ ನಾವು ತಿಳ್ಕೊಬೇಕು, ಮೆಲುಕಾಕ್ಬೇಕು ಇದನ್ನ. ಆವಾಗ ಸಾಧನೆಯಲ್ಲಿ ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ನಾನ್ ಮಾಡಿದ್ದು ಇದನ್ನೇ, ನಾನೇನು ಮಾಡಿಲ್ಲ, ನಾನು ಮಾಡಿದ್ದು ಇದನ್ನೇ. ನಾನು ಈ ವೇದಾಂತ ವಾಕ್ಯವನ್ನ 20 ವರ್ಷ ನಾನು ಸ್ಟಡಿ ಮಾಡಿದೆ. ಒಂದೇ ಫಾರ್ಮುಲಾನ, ಸೂತ್ರಗಳು ಅಂತೀವಿ ಇದನ್ನ ನಾವು. ಫಾರ್ಮುಲಾ, ಸೂತ್ರ ಅಂದ್ರೆ ಫಾರ್ಮುಲಾ. ಒಂದು ಫಾರ್ಮುಲಾ ಅಪ್ಲೈ ಮಾಡಿದ ತಕ್ಷಣ ಕೋಟಿ ಸಮ್ಸ್ ಸಾಲ್ವೇಷನ್ ಮಾಡ್ಬೋದು. 1000 ಅಲ್ಲ, ಲಕ್ಷ ಅಲ್ಲ, ಎಷ್ಟೋ ಕೋಟಿ ಸಂಸ್ಥನ ಸಾಲ್ವೇಷನ್ ಮಾಡೋದು ಒಂದೇ ಒಂದು ಫಾರ್ಮುಲಾದಿಂದ, ಒಂದೇ ಒಂದು ಸೂತ್ರದಿಂದ. ಸೂತ್ರಂ ಮಣಿಗಣಿಯಂ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಹೇಗೆ ಅಂತಂದ್ರೆ ಒಂದು ಫಾರ್ಮುಲಾ ಮೇಲೆ ನಿಂತಿದೆ ಈ ಸೃಷ್ಟಿ. ಆ ಸೂತ್ರ ಅಂದ್ರೆ ಏನು, ದಾರ. ಮಣಿ ಅಂತಂದ್ರೆ ಆ ಮಣಿಗಳು, ದಾರಕ್ಕೆ. ಈ ರೀತಿ ಈ ಪ್ರಪಂಚಗಳು ಆ ಪರಮಾತ್ಮನು ಹಾಕೊಂಡಿರುವಂತಹ ದಾರದಲ್ಲಿ ಮಣಿಗಳಾಗಿದೆ. ನಾವೆಲ್ಲ ಮಣಿಗಳು, ನಾವೆಲ್ಲ. ಆ ಮಣಿ ಒಳಗಡೆ ಏನಿದೆ, ಸೂತ್ರ ಇದೆ. ಸೂತ್ರ ಯಾರು, ಪರಮಾತ್ಮ. ಸೂತ್ರ ಪರಮಾತ್ಮ, ಆ ಮಣಿಗಳು ನಾವು. ಅಂದ್ರೆ ಎಷ್ಟೊಂದು ಮಣಿಗಳಿದೆ, ಎಲ್ಲ ಮಣಿಗಳಿಗೂ ಸೂತ್ರ ಒಂದೇ ಆಗಿದೆ. ಅಂದ್ರೆ ಪರಮಾತ್ಮ ಎಲ್ಲಿದ್ದಾನೆ ಇವಾಗ, ಆ ಮಣಿಗಳ ಒಳಗಡೆನೆ ಇದ್ದಾನೆ. ಆರಿಜಿನ್ ಆಫ್ ದ ರೀಜನ್, ಸೆಂಟರ್ ಆಫ್ ದ ರೀಜನ್ ಅಲ್ಲಿ ಅಲ್ವಾ. ಒಳಗಡೆ ಹೋಗೋ ಪ್ರಯತ್ನ ಮಾಡಿದ್ರೆ ಆ ಸೂತ್ರ ಸಿಗುತ್ತೆ ಅಂತ ಅರ್ಥ, ಆ ಫಾರ್ಮುಲಾ ಸಿಗುತ್ತೆ ಅಂತ ಅರ್ಥ. ಆ ಫಾರ್ಮುಲಾ ಡಿಕೋಡ್ ಮಾಡಿದ್ರೆ ನಮ್ಗೆ ಈಸಿ, ಡಿಕೋಡ್ ಮಾಡಿಲ್ಲ ಅಂದ್ರೆ ಕಷ್ಟನೇ. ಅವ್ರಿಗೂ ಕಷ್ಟನೇ, ನಿಮ್ಗೂ ಕಷ್ಟನೇ, ಹೇಳ್ದವ್ರಿಗೂ ಕಷ್ಟನೇ, ಕೇಳೋರ್ಗೂ ಕಷ್ಟನೇ, ಮಾಡೋರ್ಗೂ ಕಷ್ಟನೇ. ಆ ಫಾರ್ಮುಲಾ ಗೊತ್ತಾಯ್ತು ಅಂದ್ರೆ ಹೇಳೋರ್ಗೂ ಈಸಿ, ಕೇಳೋರ್ಗೂ ಈಸಿ, ಮಾಡೋರ್ಗೂ ಈಸಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಲ್ಲರೂ. ಯಾರು ಕಷ್ಟ ಅಂತ ಹೇಳಿಲ್ಲಪ್ಪ ಇದುವರೆಗೂ ನಮ್ಮ ಹತ್ರ, ಒಬ್ರು ಹೇಳಿಲ್ಲ ಯಾರು ಕಷ್ಟ ಅಂತ. ನಾವು ಇವತ್ತಿನವರೆಗೂ ಕಷ್ಟ ಅನ್ನೋದು ನಮ್ಗೆ ಗೊತ್ತೂ ಇಲ್ಲ, ಸಾಧನೆಯಲ್ಲಿ ಕಷ್ಟ ಅನ್ನೋದು ಗೊತ್ತಿಲ್ಲ. ಒಂದು ದಿವಸಕ್ಕೆ 8 ರಿಂದ 10 ಅವರ್ ಸಾಧನೆ, ಇವತ್ತಿಗೂ 8 ರಿಂದ 10 ಅವರ್ ಸಾಧನೆ ಮಾಡ್ತೀನಿ ಎವ್ರಿ ಡೇ. ಯಾವತ್ತೂ ಕಷ್ಟ ಅನ್ಸಿಲ್ವಲ್ಲ ನನಗೆ, ಯಾವತ್ತೂ ಇದು ಅನ್ಸಿಲ್ಲ ನನಗೆ, ಕಷ್ಟ ಅನ್ಸಿಲ್ಲ. ಹೊಟ್ಟೆ ಹಸಿವು ಇರಬೇಕು, ಆ ಬ್ರಹ್ಮ ಜಿಜ್ಞಾಸೆ ಇರಬೇಕು, ವೈರಾಗ್ಯ ಇರಬೇಕು. ಆ ವೈರಾಗ್ಯ ಬರೋದಕ್ಕೆ ನೀವು ಸಾಧನೆಯಲ್ಲಿ ಆಗತ್ತೆ ಸಾಧ್ಯ. ಹಿಂಗೆ ಕೂತಿರ್ತೀನಿ ನಾನು, ಎಷ್ಟು ಗಂಟೆಗಳಾದ್ರೂ ಹಿಂಗೆ ಕೂತಿರ್ತೀನಿ ನಾನು, ಇದೇ ಎನರ್ಜಿಯಲ್ಲೇ ಮಾತಾಡ್ತಾ ಇರ್ತೀನಿ. ಏನು ಕಷ್ಟ ಇಲ್ವಲ್ಲ. ಮನ್ಸು ಮಾಡಿದ್ವಾ ಏನೂ ಇಲ್ಲ, ಮನ್ಸು ಮಾಡಿಲ್ಲ ಅಂದ್ರೆ ಕಷ್ಟ ಅಷ್ಟೇ. ಸಾಧನೆ ಎಲ್ಲ, ಮೆಡಿಟೇಷನ್ ಎಲ್ಲರೂ 40 ಮಿನಿಟ್ಸ್ 1 ಅವರ್ ಕ್ರಿಯೆ, ಎಲ್ಲ ಕ್ರಿಯೆ, ವಾಸವಿಕ್ ಯೋಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಠ ಯೋಗ, ಯಾವುದೇ ಯೋಗಗಳಾಗಿದ್ರು 40 ನಿಮಿಷದಿಂದ 1 ಅವರ್ ಅಷ್ಟೇ ಅದು ಇರೋದು, ಅದರದ್ದು ವ್ಯಾಲಿಡಿಟಿ. ಆಮೇಲೆ ಎಷ್ಟು ಅವರ್ ಹೇಳಿದ್ದಾರೆ ಅವರು, ನಿಮ್ಗೆ ಏನಾದ್ರು ಹೇಳಿದಾರ ಎಷ್ಟು ಗಂಟೆಗಳು ಸಾಧನೆ ಮಾಡ್ಬೇಕು ಅಂತ? ಬಿಗಿನಿಂಗ್ ಆಗ್ತದಾಗೆ ಎಂಡಿಂಗ್ ಆಗೋಯ್ತು, ಕಷ್ಟ ಅನ್ನೋ ಪದ ಬಂದ್ಬಿಡ್ತಾ. ಅಲ್ಲೇ ನೀವು ಮನಸ್ಸಿದೆ, ಬಟ್ ನನಗೆ ತುಂಬಾ ಆಸಕ್ತಿ ಇದೆ, ಬಟ್ ಅವರು ನನಗೆ ಡಿಸಪಾಯಿಂಟ್ ಮಾಡ್ಬಿಟ್ರು.
ರನಾ ರನಾ ರನು ರೇ